ಒಂದು ಮೋಟಿವೇಟ್ ಸ್ಪೀಚ್ ಇವತ್ತು ಹೇಳ್ತೀನಿ. ಕ್ರಿಸ್ಟಿಯಾನೋ ರೊನಾಲ್ಡೋ ಹೆಸರು ಕೇಳಿದಾಗ ನಾವು ಗೋಲ್ಗಳು, ಟ್ರೋಫಿಗಳು, ರೆಕಾರ್ಡ್ಗಳು ನೆನಪುಗೊಳ್ಳುತ್ತವೆ. ಆದರೆ ಅವನು ಕೂಡ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಹುಡುಗನೇ. ಬಡತನ, ಕಷ್ಟ, ಟೀಕೆ ಇವೆಲ್ಲವೂ ಅವನ ಜೀವನದ ಭಾಗ. ಜನರು ಅವನನ್ನು ಟೀಕಿಸಿದರೂ ನಿನ್ನಿಂದ ಆಗುವುದಿಲ್ಲ ಎಂದರು. ಆದರೆ ಅವನಿಗೆ ಒಂದು ಶಕ್ತಿ ಇತ್ತು, ತನ್ನ ಮೇಲೆ ನಂಬಿಕೆ. ಅವನು ನನಗೆ ಕಲಿಸುವುದು ಪ್ರತಿಭೆ ಮಾತ್ರ ಸಾಕುವುದಿಲ್ಲ, ಕಠಿಣ ಪರಿಶ್ರಮ ಬೇಕು. ನೋವನ್ನು ಶಕ್ತಿಯಾಗಿ ಮಾಡು. ಶಿಸ್ತು ಜೀವನವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಪ್ರತಿದಿನವೂ ನಿನ್ನಗಿಂತ ಉತ್ತಮವಾಗು. ರೊನಾಲ್ಡೋ ಯಶಸ್ಸು ಅದೃಷ್ಟದಿಂದ ಬಂದದಲ್ಲ, ಅದು ಅವನ ಬೆವರಿಂದ ಬಂದದ್ದು. ನಿನ್ನ ಪರಿಸ್ಥಿತಿ ಹೇಗೆ ಇರಲಿ, ಜನರು ನಿನ್ನನ್ನು ನಂಬಿದ್ದರೂ ನೀನು ನಿನ್ನನ್ನು ನಂಬು. ನಿನ್ನ ಕಷ್ಟ ಚಿಕ್ಕದಾದರೂ ಪರವಾಗಿಲ್ಲ, ಆದರೆ ನಿನ್ನ ಪ್ರಯತ್ನ ದೊಡ್ಡದಾಗಿರಲಿ. ಒಂದು ದಿನ ಜಗತ್ತು ನಿನ್ನನ್ನು ಗಮನಿಸುತ್ತದೆ. ಈ ಒಂದು ತೋಟಿಂದ ಹೇಳೋದ್ರಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋದ ಮೈಂಡ್ಸೆಟ್ ಮಾತ್ರ ಕಾಪಿ ಮಾಡಂತ ನಾನು ಹೇಳ್ತೀನಿ. ಬಾಕಿ ಎಲ್ಲರೂ ಹೇಳ್ತಾರೆ ಅದು ಇದು ಮಾಡು ಏನಂತ ಹೇಳೋದು. ಒಂದು ಎಕ್ಸಾಂಪಲ್ ನೋಡಿ, ಈಗ ನಾವೇ ಕ್ರಿಸ್ಟಿಯಾನೋ ರೊನಾಲ್ಡೋನೆಲ್ಲ ನೆನಪು ಮಾಡ್ತಿದ್ದೇವೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಎಂದ ನೇಮ್ ಅಲ್ಲ, ಅದೇನಲ್ಲ, ಈಸ್ ಎ ಫುಟ್ಬಾಲ್ ಪ್ಲೇಯರ್. ಅದು ಅವರ ವ್ಯಾಲ್ಯೂ ಹೆಚ್ಚು ಮಾಡಿತು. ಕ್ರಿಸ್ಟಿಯಾನೋ ರೊನಾಲ್ಡೋ ಆವತ್ತು ಯಾವುದಾದ್ರು ಬೇರೆ ಕೆಲಸ ಮಾಡ್ತಾ ಹೋಗ್ತಿದ್ರು, ಯಾರು ಸಹ ಅವ್ರ ಮೈಂಡ್ಸ್ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋನೇ ಅವನು ಸಹ. ಆದರೆ ಅವನ ವ್ಯಾಲ್ಯೂ ಕೊಟ್ಟದ್ದು ಅವನ ಪೊಸಿಷನ್. ಸೊ ಈಗ ನಿನಗೆ ಹೆಸರು ಇಲ್ಲದಿರ್ಬೋದು, ಏನಾದರೂ ನನಗೆ ಏನಿಲ್ಲ, ನಾನೇ ಹೇಳ್ತೀನಿ. ಬಟ್ ಇನ್ನು ಫ್ಯೂಚರಲ್ಲಿ ನನಗೆ ಸಿಗೋದು ನನ್ನ ಹೆಸರಿಗೆಲ್ಲ, ನನ್ನ ಪೊಸಿಷನ್ ಮೇಲೆ ನನಗೆ ಡಿಪೆಂಡ್ ಆಗಿರ್ತದೆ. ರೆಸ್ಪೆಕ್ಟಿಂದ ಇದೆ ಎಲ್ಲ ಸಹ ನಮಗೆಲ್ಲರಿಗೂ ಗೊತ್ತು. ಈ ಮಿನಿಸ್ಟರ್ಸ್ ಬಂದು ಹೋಗ್ತಾರೆ, ಎಲ್ಲರೂ ಹೇಳೋದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ, ಇಲ್ಲಾಂದ್ರೆ ನರೇಂದ್ರ ಮೋದಿ ಅಂತಲೇ ಇರಲ್ಲ, ಗೊತ್ತಾಯ್ತಾ? ಯಾರು ಹೇಗೆ ರೆಸ್ಪೆಕ್ಟ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ. ಅಲ್ಲಿ ಪವರ್ ಯಾರಿಗೆ, ಪೊಸಿಷನ್ಗೆ. ಅದೇ ರೀತಿ ರೊನಾಲ್ಡೋ ಫುಟ್ಬಾಲ್ ಪ್ಲೇಯರ್, ಮೆಸ್ಸಿ ಈ ಥರ ಅಲ್ಲ. ನಮ್ಮ ಲೈಫಲ್ಲಿ ಆದರೂ ಓಕೆ ಎಂತ ನನ್ನ ಮಗ ಕಲಿಯೋದು ಅಂತ ಮೇ ಬಿ ಮೆಡಿಕಲ್ ಫೀಲ್ಡ್ ಇರ್ಬೋದು, MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ನನ್ನ ಮಗ ಇಂಜಿನಿಯರಿಂಗ್ ಕಲಿಯೋದು, MBBS ಕಲಿಯೋದು, ಅದರಲ್ಲಿ ಅವನ ವ್ಯಾಲ್ಯೂ ಇರೋದು. ಇಲ್ಲಾದ್ರಿಂದ ನನ್ನ ಮಗ ಅವನೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾನೆ. ಕೂಲಿ ಕೆಲಸ ಅಷ್ಟು ಬ್ಯಾಡ್ ಅಂತಲ್ಲ ನಾನು ಹೇಳ್ತಿರೋದು, ಅದರದ್ದು ವ್ಯಾಲ್ಯೂ ಈಗ ಅರ್ಥ ಆಗ್ತದೆ. ಇನ್ನೂ ಜನರು ಅದಕ್ಕೆ ಇಲ್ಲದಾಗ್ತದೆ. ನಾನು ಸಹ ಮಾಡಿದ್ದೀನಿ, ಆ ಥರ ಕೆಲಸ ಮಾಡಿ ಬಂದಿದ್ದೀನಿ. ಬಟ್ ಲೋಕ ಹಾಗೆ ಅಲ್ಲ ನೋಡೋದು. ಏನಂತ ಹೇಳೋದು, ಎಲ್ಲರೂ ಹೇಳ್ತಾರೆ ಯಾರು ಔಟ್ಫಿಟ್ ನೋಡಲ್ಲ, ಎಲ್ಲರ ಮನಸ್ಸು ಅದೇನಿಲ್ಲ. ಎಲ್ಲರೂ ಡಿಸೈಡ್ ಮಾಡೋದು ನಮ್ಮ ಔಟ್ಸೈಡ್ ನೋಡಿ, ಗೊತ್ತಾಯ್ತಾ? ಅದರಿಂದ ಯಾವ ಕೆಲಸ ಆಗಲಿ ನಿನಗೆ ಇಷ್ಟ ಬಂದದ್ದು ನೀವು ಮಾಡು, ಅದರದ್ದು ಬೆಸ್ಟ್ ವರ್ಷನ್ ಆಗಲಿಕ್ಕೆ ಟ್ರೈ ಮಾಡು. ಲರ್ನ್ ಫ್ರಮ್ ದ ಮಿಸ್ಟೇಕ್.